ಬಹುಶಃ ನಿಮಗೆ ಗೊತ್ತಿರಬಹುದು, 1994ರಲ್ಲಿ ಒಂದು ನಡೆಯಬಾರದ ಒಂದು ಘಟನೆ ಕರ್ನಾಟಕದಲ್ಲಿ ವಾರ್ತೆಯ ಹೆಸರಿನಲ್ಲಿ ನಡೀತದೆ. ಎಷ್ಟೋ ಜನ ಸಾಯ್ತಾರೆ, ಎಷ್ಟೋ ಜನ ಬದುಕನ್ನು ಕಳೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ನಾರಾಯಣಗೌಡರು ಮನಸ್ಸು ಮಾಡಿದ್ದಿದ್ರೆ, ಇಡೀ ಕನ್ನಡ ಸಮುದಾಯದ ನಾಯಕತ್ವದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದಂಥ ನಾರಾಯಣಗೌಡರು ಮನಸ್ಸು ಮಾಡಿದ್ದಿದ್ರೆ ಅದೇ ಗಲಾಟೆಯ ಲಾಭವನ್ನು ಪಡೆದುಕೊಂಡು ಇವತ್ತು ಗೃಹ ಮಂತ್ರಿಗಳಾಗ್ತಿದ್ರು. ಏನು ಕೂಡ ಮುಸಲ್ಮಾನರನ್ನು ಕನ್ನಡ ಭಾಷಿಕರಿಂದ, ಮುಸಲ್ಮಾನರು ಕೂಡ ಕನ್ನಡ ಭಾಷಿಕರು, ಕನ್ನಡ ಮಾತೃಭಾಷೆಯಾಗಿರುವ ಸಮುದಾಯಗಳಿಂದ ದೂರ ಮಾಡುವ ಪ್ರಯತ್ನಗಳು ನಿತ್ಯ ನಿರಂತರವಾಗಿ ನಾವು ಕಾಣ್ತೇವೆ, ನೀವು ಕಾಣ್ತಾ ಇದ್ದೀವಿ. ಇಡೀ ಜಗತ್ತಿನಲ್ಲಿ ಬಹುಶಃ ನಾರಾಯಣಗೌಡರು ಕೂಡ ಇದನ್ನು ಗ್ರಹಿಸದೇ ಇರಲೂಬಹುದು. ಇಡೀ ಜಗತ್ತಿನಲ್ಲಿ ಮನೆ ಭಾಷೆಯಲ್ಲದ ಭಾಷೆಯೊಂದಕ್ಕೆ ಸಮುದಾಯವೊಂದು ಅತ್ಯಂತ ಹೆಚ್ಚು ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದರೆ ಅದು ಕರ್ನಾಟಕದ ಮುಸಲ್ಮಾನ ಸಮುದಾಯ. ಬಹುಶಃ ನಾವು ಅದನ್ನು ಗ್ರಹಿಸುವುದಿಲ್ಲ. ಯಾಕೆಂದರೆ ಮುಸಲ್ಮಾನ ಸಮುದಾಯ ಮುಸಲ್ಮಾನರ ಪರವಾದ ವಿಚಾರಗಳನ್ನು ಹೇಳುವಲ್ಲಿ ಇಲ್ಲಿಯವರೆಗೆ ಸೋತಿದೆ. ಮುಸ್ಲಿಂ ಬಾಂಧವ್ಯ ವೇದಿಕೆ ಕಳೆದ 3 ವರ್ಷಗಳ ಹಿಂದೆ ಆರಂಭಗೊಂಡ ನಂತರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡುತ್ತಾ ಬಂದವರು. ಸುಮಾರು 36ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿತ್ಯ ನಿರಂತರವಾಗಿ ಮಾಡುತ್ತಾ ಬರುತ್ತಾ ಅದರಲ್ಲಿ ಕೆಲವು ಕನ್ನಡ ಪರವಾದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮ ಎನ್ನುವುದು ಬಹು ನಿರೀಕ್ಷಿತವಾದದ್ದು ಮತ್ತು ಬಹಳ ಹಿಂದೆಯೇ ನಾವು ಯೋಜನೆಯನ್ನು ಹಾಕಿಕೊಂಡಿದ್ದು. ಹಾಗಾಗಿ ನಮಗೆ ಇವತ್ತು ಆ ಕನ್ನಡ ಪರ ಕಾರ್ಯಕ್ರಮ, ಕನ್ನಡಿಗರಾದ ನಮಗೆ, ಕನ್ನಡವನ್ನು ಪ್ರೀತಿಸುವ ನಾವು ಆತ್ಮಭಾಷೆಯನ್ನಾಗಿ ಮಾಡಿಕೊಂಡ ನಮಗೆ ಇವತ್ತು ಒಂದು ಸ್ಮರಣೀಯ ಕ್ಷಣ. ಇವತ್ತಿನ ದಿನ ನಮ್ಮ ಪಾಲಿಗೆ ಒಂದು ಐತಿಹಾಸಿಕ ಕ್ಷಣ, ನಮ್ಮ ವೇದಿಕೆಯ ಪಾಲಿಗೆ. ವೇದಿಕೆಯ ಹುಟ್ಟಿನ ಹಿಂದೆಯೂ ಕೂಡ ನಮಗೆ ಈ ನಾಡಿನ ಮಣ್ಣನ್ನು ಪ್ರೀತಿಸಬೇಕು ಮತ್ತು ಆ ಪ್ರೀತಿಯನ್ನು ಅಭಿವ್ಯಕ್ತಗೊಳಿಸಬೇಕು ಎನ್ನುವ ಉದ್ದೇಶ ಇತ್ತು. ಭಾಳಷ್ಟು ವಿಚಾರಗಳು ನೀವು ಗಮನಿಸಿರ್ಬೋದು. ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ನಾರಾಯಣಗೌಡರು ಭಾಳಷ್ಟು ಬಾರಿ ಹೇಳೋದನ್ನು ನಾನು ಕೇಳಿದ್ದೆ. ಈ ಕರ್ನಾಟಕ ಎನ್ನುವುದು ಸರ್ವಧರ್ಮಗಳ ಸಮನ್ವಯ ಭಾವವಿರುವ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಆದರೆ ಮನಸ್ಥಿತಿಗಳು ಹಾಗಿಲ್ಲ, ನೀವು ಗಮನಿಸಿರ್ಬೋದು. ಯಾಕಂತ ಹೇಳಿದರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕಿದ್ರೆ, ಸರ್ವಧರ್ಮ ಸಮನ್ವಯತೆಯನ್ನು ಸಾಧಿಸಬೇಕಾದರೆ, ಎಲ್ಲರೂ ಸಮಪಾಲು, ಸರ್ವರಿಗೂ ಸಮಪಾಲು ಸಾಧಿಸಬೇಕಿದ್ರೆ ಅಲ್ಲೊಂದು ಮನಸ್ಥಿತಿ ಬೇಕಾಗ್ತದೆ. ಆದರೆ ಕರ್ನಾಟಕದಲ್ಲಿ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಭಾಷೆಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅಥವಾ ಪ್ರದೇಶಗಳ ಆಧಾರದ ಮೇಲೆ ಸ್ವಲ್ಪ ಮಟ್ಟಿಗೆ ಭಿನ್ನತೆಯನ್ನು ಮಾಡುವ, ಸ್ವಲ್ಪ ಮಟ್ಟಿಗೆ ವೈಮನಸ್ಯವನ್ನು ಮೂಡಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಮುಸಲ್ಮಾನರನ್ನು ಕನ್ನಡ ಭಾಷಿಕರಿಂದ, ಮುಸಲ್ಮಾನರು ಕೂಡ ಕನ್ನಡ ಭಾಷಿಕರು, ಕನ್ನಡ ಮಾತೃಭಾಷೆಯಾಗಿರುವ ಸಮುದಾಯಗಳಿಂದ ದೂರ ಮಾಡುವ ಪ್ರಯತ್ನಗಳು ನಿತ್ಯ ನಿರಂತರವಾಗಿ ನಾವು ಕಾಣ್ತೇವೆ, ನೀವು ಕಾಣ್ತಾ ಇದ್ದೇವೆ. ಹಾಗಂತ ಹೇಳಿಕೊಂಡು ಧರ್ಮದಲ್ಲಿ ಸಮಸ್ಯೆ ಇಲ್ಲ. ಧರ್ಮದಲ್ಲಿ ಹರಿವ ನೀರೇ ಆದರೂ ಕೂಡ ನಿನ್ನ ಅಗತ್ಯಕ್ಕಿಂತ ಹೆಚ್ಚು ನೀನು ವ್ಯಯಿಸದಿರುವಂಥ ಧರ್ಮ ಹೇಳ್ತದೆ. ನಿನ್ನ ನೆರೆಮನೆಯವನು ಉಣ್ಣದೆ ನೀನು ಉಂಡರೆ ನೀನು ನನ್ನ ಧರ್ಮದವನಲ್ಲಂತ ಪವಿತ್ರ ಕುರಾನ್ ಹೇಳ್ತದೆ. ಅನ್ಯಾಯದ ವಿಚಾರದಲ್ಲಿ ನಿನ್ನ ಸಮುದಾಯದ ಪರವಾಗಿ ನೀನು ಮಾತನಾಡಿದ ನೀನು ಕೋಮುವಾದಿ ಅಂತ ಧರ್ಮ ಹೇಳ್ತದೆ. ಧರ್ಮದಲ್ಲಿ ಸಮಸ್ಯೆ ಇಲ್ಲ. ಧರ್ಮದ ಅರಿವಿನಲ್ಲಿ ಧರ್ಮವನ್ನು ಅಜ್ಞಾನವಾಗಿಸುವ ಅಜ್ಞಾನದಲ್ಲಿ ದೊಡ್ಡ ಸಮಸ್ಯೆ ಇದೆ. ಹಾಗಾದರೆ ಸಮುದಾಯದಲ್ಲಿ ಸಮಸ್ಯೆ ಇದೆಯಾ? ಮುಸಲ್ಮಾನರು ಮತ್ತು ಮುಸಲ್ಮಾನೇತರ ಭಾಷೆಗಳು ಅಥವಾ ಮುಸಲ್ಮಾನೇತರ ಸಮುದಾಯಗಳ ನಡುವೆ ಸಮಸ್ಯೆಯನ್ನು ಉದ್ಭವ ಮಾಡುವಾಗ ಸಮುದಾಯದಲ್ಲಿ ಸಮಸ್ಯೆ ಇದೆಯಾ? ಸಮುದಾಯದಲ್ಲಿ ಸಮಸ್ಯೆ ಇದೆ. ಬಹುಶಃ ಇಲ್ಲಿರುವ ಎಲ್ಲರಿಗೂ ಬಹುಶಃ ಗೊತ್ತಿರಬಹುದು, ಇಡೀ ಜಗತ್ತಿನಲ್ಲಿ, ಬಹುಶಃ ನಾರಾಯಣಗೌಡರು ಕೂಡ ಇದನ್ನು ಗ್ರಹಿಸದೇ ಇರಲೂಬಹುದು, ಇಡೀ ಜಗತ್ತಿನಲ್ಲಿ ಮನೆ ಭಾಷೆಯಲ್ಲದ ಭಾಷೆಯೊಂದಕ್ಕೆ ಸಮುದಾಯವೊಂದು ಅತ್ಯಂತ ಹೆಚ್ಚು ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದರೆ ಅದು ಕರ್ನಾಟಕದ ಮುಸಲ್ಮಾನ ಸಮುದಾಯ. ಇಡೀ ಜಗತ್ತಿನ ನೆನಪುಗಳು, ಬಡೀ ಭಾರತದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿ ಮನೆ ಭಾಷೆಯಲ್ಲದ ಭಾಷೆಗೆ ಅತ್ಯಂತ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದರೆ ಅದು ಕರ್ನಾಟಕದ ಮುಸಲ್ಮಾನ ಸಮುದಾಯ. ನೀವು ಕಳೆದ 250-70 ವರ್ಷಗಳ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ತೆಗೆದುಕೊಂಡರು, ನಿಕಟಪೂರ್ವವಾದ ಇತಿಹಾಸವನ್ನು. ಯಾವಾಗ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿ ತೆಗೆದುಕೊಂಡರು, ನೀವು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದ ಕಾಣಿಕೆಗಳನ್ನು ಕರ್ನಾಟಕದ ಮಟ್ಟಿಗೆ ಎಂದಿಗೂ ಕೂಡ ಮರೆಯಾಗಿಸಲಾಗದು. ಅದರ ನಂತರ ಬಂದ ಸಂತ ಶಿಶುನಾಳ ಶರೀಫರ ಚರಿತ್ರೆಯನ್ನು ನೀವು ನೋಡಿರಬೇಕು. ನಾರಾಯಣಗೌಡರು ಕಾರ್ಯಕ್ರಮದಲ್ಲಿ ಹೇಳುವುದನ್ನು ಕೇಳಿ, ದಿನಕ್ಕೆ 10 ಬಾರಿಯಾದರೂ ನಾನು ಸೋರುತಿ ಹೋದು ಮನೆಯವ ಎಂದು ಕೇಳುತ್ತೇನೆ, ತರವಲ್ಲ ತಗಿ ನಿನ್ನ ತಂಗಿ ತಂಬೂರಿ ಅಂತ ನಾನು ಕೇಳುತ್ತೇನೆ ಅಂತ. ಯಾಕೆಂದರೆ ಆ ತತ್ವಪದಗಳು, ಆ ತತ್ವಪದದ ಒಳಗಿರುವ ಆಳವಾದ ವೈಚಾರಿಕತೆಯನ್ನು ವಿಚಾರವನ್ನು ನೀವೆಂದಿಗೂ ಕೂಡ ಮರೆಯಾಗಿಸಲಾರಿ. ನೀವು ಮರೆಯಾಗಿಸ್ತೀರಂತ ಹೇಳೋದು ಯಾರಿಗೂ ಮರೆಯಾಗಿಸಲಾಗದು. ಈ ಕನ್ನಡ ಭಾಷೆಗೆ, ಈ ಕರ್ನಾಟಕಕ್ಕೆ ಮೀರ್ಜಾ ಇಸ್ಮಾಯಿಲರ ಕಾಣಿಕೆಯನ್ನು ನೀವು ಕಣ್ಮರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಕನ್ನಡ ನಾಡಿಗೆ ಎಸ್.ಕೆ. ಕರೀಂ ಖಾರ ಜಾನಪದ ತತ್ವಗಳಿಂದ ಮರೆಯಾಗಿಸಲಿಕ್ಕೆ ಸಾಧ್ಯವಿಲ್ಲ. ಈ ಕನ್ನಡ ನಾಡಿಗೆ ಬಾನು ಮುಷ್ತಾಕ್ ಕೊಟ್ಟ ವಿಸ್ತಾರವನ್ನು ಸಂಕುಚಿತಗೊಳಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ.
ಬೇರೆ ಯಾರೂ ಬೇಡ, ಈ ವೇದಿಕೆಯಲ್ಲೇ ಈ ಕನ್ನಡ ನಾಡಿಗೆ ಯಾವ ರಾಜಕಾರಣಿಯೂ ಕೊಡದ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟ ರಾಜಕಾರಣಿ ಇದ್ದಾರೆ. ನಿಮಗೆ ಗೊತ್ತಿರಲಿ, 1996 ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತಾದಳ ಪಕ್ಷಕ್ಕೆ 16 ಸೀಟು ತಂದುಕೊಟ್ಟು ಕನ್ನಡಿಗನೊಬ್ಬನನ್ನು ಪ್ರಧಾನಿ ಮಾಡಿದವರು CM ಇಬ್ರಾಹಿಂ. ಕರ್ನಾಟಕದ ರಾಜಕಾರಣದಲ್ಲಿ ಬಿಡಿ, ಯಾವುದೇ ಭಾಷೆ ಇರುವ ರಾಜ್ಯಗಳಲ್ಲಿ ಒಬ್ಬ ರಾಜಕಾರಣಿ ಆ ಭಾಷೆಯನ್ನು ಪ್ರಧಾನಮಂತ್ರಿ ಮಾಡಿದ ಉದಾಹರಣೆಗಳಿಲ್ಲ. ಸೌಹಾರ್ದಕ್ಕೂ ಕೂಡ ಒಂದು ದೊಡ್ಡ ಆದರ್ಶ CM ಇಬ್ರಾಹಿಂ. ನಿಮ್ಗೆ ಗೊತ್ತಿರಬಹುದು, 1997ನೇ ಇಸಲಿ ಹುಬ್ಬಳ್ಳಿ ದಗದಗದ ಅಂತ ಕೊಯ್ತಾ ಇತ್ತು. ನಾವೆಲ್ಲ ಆವಾಗ ಭಾಳ ಸಣ್ಣವರು. ದಾವೋಸ್ನಲ್ಲಿ ದೇವೇಗೌಡರು ಜನವರಿ 26 ಮತ್ತು ಆಗಸ್ಟ್ 15ರಂದು 10-15 ಜನ ಸಾಯುವುದೇ ಗೋಲಿಬಾರ್ನಲ್ಲಿ. ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ವಿ, ಏನಂತ ಹೇಳಿದ್ರೆ ಅಂಜುಮಾನ್, ಹುಬ್ಬಳ್ಳಿಯ ಅಂಜುಮಾನ್ ಅಂಗಳದಲ್ಲಿ CM ಇಬ್ರಾಹಿಮರು ಬಂದು ಇಳಿದ್ರು ಅಂತ. ಯಾವಾಗ ಬಂದು ಇಳಿದ್ರು ಆವತ್ತೇ ಆ ಸಮಸ್ಯೆ ಶಮನವಾಗಿ ಬಿಡ್ತು. ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಒಬ್ಬ ರಾಜಕಾರಣಿ ಸಮುದಾಯಗಳ ನಡುವೆ ಸಾಮರಸ್ಯವನ್ನು ಮೂಡಿಸಿದ್ದು ರಾಜಕಾರಣದ ಮೂಲಕ ಕೂಡ ಅವರು ಪ್ರಥಮ. ಬಹುಶಃ ನಾವು ಅದನ್ನು ಗ್ರಹಿಸುವುದಿಲ್ಲ. ಯಾಕೆಂದರೆ ಮುಸಲ್ಮಾನ ಸಮುದಾಯ ಮುಸಲ್ಮಾನರ ಪರವಾದ ವಿಚಾರಗಳನ್ನು ಹೇಳುವಲ್ಲಿ ಇಲ್ಲಿಯವರೆಗೆ ಸೋತಿದೆ. ಸಮುದಾಯಗಳ ನಡುವೆ ಸಾಮರಸ್ಯ ಮೂಡಬೇಕು, ಸಮುದಾಯದ ನಡುವೆ ಸಂಘರ್ಷಗಳು ಮೇಳೈಸಬಾರದು, ಎಲ್ಲರೂ ಒಂದಾಗಿ ಬದುಕಬೇಕು. ಕುವೆಂಪು ಅವರ ಪರಿಕಲ್ಪನೆಯ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ಒಂದು ಪರಿಕಲ್ಪನೆಯು ರಾಜ್ಯದಲ್ಲಿ ಯಾವತ್ತೂ ಕೂಡ ಪ್ರಸ್ತುತಿ ಇರಬೇಕು, ಯಾವತ್ತೂ ಕೂಡ ಪ್ರತಿಷ್ಠಾಪಿತವಾಗಬೇಕು ಎನ್ನುವ ಕಾರಣಕ್ಕೋಸ್ಕರ 3.5 ವರ್ಷಗಳ ಹಿಂದೆ ನಾವು ಉಡುಪಿಯಲ್ಲಿ ಸಭೆ ಮಾಡಿ ಕರ್ನಾಟಕದ ಸಾಮರಸ್ಯ ಪರಂಪರೆಗೆ ಒಂದು ಹೊಸ ನಾಯಕತ್ವವನ್ನು ಕೊಡಬೇಕು, ಸಂಘಟನಾತ್ಮಕ ರೂಪವನ್ನು ಕೊಡಬೇಕು, ಒಂದು ಸಾಂಸ್ಥಿಕ ರೂಪವನ್ನು ಕೊಡಬೇಕು ಎನ್ನುವ ಉದ್ದೇಶದಿಂದ ಒಂದು ಸಭೆ ಮಾಡಿ ಈ ವೇದಿಕೆಯನ್ನು, ಮುಸ್ಲಿಂ ಬಾಂಧವ್ಯ ವೇದಿಕೆಯನ್ನು ಮಾಡ್ತೇವೆ. ಈ ವೇದಿಕೆಯಲ್ಲಿ ಸಂತ ಶಿಶುನಾಳ ಶರೀಫ್ ಅವರ ಕುಟುಂಬದವರು, ಇಬ್ರಾಹಿಂ ಸುತಾರ ಅವರ ಕುಟುಂಬದವರು, ಕರ್ನಾಟಕ ಏಕೀಕರಣಕ್ಕಾಗಿ ಬಲಿದಾನಗೈದಂಥ ರಂಜಾನ್ ಸಾಬ್ ಅವರ ಕುಟುಂಬದವರು ಬಂದಿದ್ದಾರೆ. ಅವ್ರ ಕುಟುಂಬದ ಪ್ರತಿನಿಧಿಗಳು ಬಂದಿದ್ದಾರೆ. ಇದರ ಜೊತೆಗೆ ನ್ಯಾಯಮೂರ್ತಿಗಳು, ಇದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು, ಆರ್ಮಿಯ ಮೇಜರ್ಗಳು ಎಲ್ಲರೂ ಸೇರಿಕೊಂಡು ಈ ವೇದಿಕೆಯನ್ನು 3.5 ವರ್ಷಗಳ ಹಿಂದೆ ನಾವು ಮಾಡ್ತೇವೆ. ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಸುಮಾರು 36ನೇ ಕಾರ್ಯಕ್ರಮವಾಗಿ ಇವತ್ತು ಈ ಸೌಹಾರ್ದ ಸಿರಿ ಕಾರ್ಯಕ್ರಮವನ್ನು ಕರ್ನಾಟಕದ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ನಾರಾಯಣಗೌಡರಿಗೆ ಕೊಡಬೇಕಂತ ಒಂದು ನಿರ್ಧಾರಕ್ಕೆ ಬಂದಿದೆ. ಇವರನ್ನು ಕೂಡ ನಾವು ಗ್ರಹಿಸಿದ ವಿಧಾನದಲ್ಲಿ ಭಿನ್ನತೆ ಇದೆ. ಬಹುಶಃ ನಿಮಗೆ ಗೊತ್ತಿರಬಹುದು, 1994ರಲ್ಲಿ ಒಂದು ನಡೆಯಬಾರದ ಒಂದು ಘಟನೆ ಕರ್ನಾಟಕದಲ್ಲಿ ವಾರ್ತೆಯ ಹೆಸರಿನಲ್ಲಿ ನಡೀತದೆ. ಎಷ್ಟೋ ಜನ ಸಾಯ್ತಾರೆ, ಎಷ್ಟೋ ಜನ ಬದುಕನ್ನು ಕಳೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ನಾರಾಯಣಗೌಡರು ಮನಸ್ಸು ಮಾಡಿದ್ದಿದ್ರೆ, ಇಡೀ ಕನ್ನಡ ಸಮುದಾಯದ ನಾಯಕತ್ವದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದಂಥ ನಾರಾಯಣಗೌಡರು ಮನಸ್ಸು ಮಾಡಿದ್ದಿದ್ರೆ ಅದೇ ಗಲಾಟೆಯ ಲಾಭವನ್ನು ಪಡೆದುಕೊಂಡು ಇವತ್ತು ಗೃಹ ಮಂತ್ರಿಗಳಾಗ್ತಿದ್ರು ಏನು. ಆದರೆ ನಾರಾಯಣಗೌಡರು ಆ ಒಂದು ನತದ್ರಷ್ಟ ಘಟನೆ, ಆ ಒಂದು ಆತಂಕಕಾರಿ ಘಟನೆ, ಆ ಒಂದು ಅನಾಹುತಕಾರಿ ಘಟನೆಯ ಲಾಭ ಪಡೆದುಕೊಳ್ಳದೆ ಕನ್ನಡ ಸಮೂಹವನ್ನು, ಮುಸಲ್ಮಾನರನ್ನು ಸೇರಿಸಿಕೊಂಡು ಕಟ್ಟಿದರು. ಯಾಕಂದರೆ ಯಾವುದೇ ಭಾಷಾ ಹೋರಾಟಗಳಲ್ಲಿ, ಯಾವುದೇ ರಾಜಕೀಯ ಹೋರಾಟಗಳಲ್ಲಿ, ಯಾವುದೇ ಸಾಮಾಜಿಕ ಹೋರಾಟಗಳಲ್ಲಿ ಇವತ್ತು ಕರ್ನಾಟಕದ ಮಟ್ಟಿಗೆ ನಾರಾಯಣಗೌಡರಂಥ ವ್ಯಕ್ತಿತ್ವವೇ ಇಲ್ಲ. ನೀವೇನು ಬೇಕಾದ್ರೆ ತಿಳ್ಕೊಳ್ಳಿ. ನಾರಾಯಣಗೌಡರನ್ನು ಸನ್ಮಾನ ಮಾಡ್ತೇವೆ, ಸೌಹಾರ್ದ ಸಿರಿ ಪ್ರಶಸ್ತಿ ಕೊಡ್ತೇವೆ ಅಂದಾಗ ನಮಗೆ ಎಲ್ಲರೂ ಕೂಡ ಅಭಿಮಾನಿಸಿದರು, ಕೆಲವರು ವಿರೋಧಿಸಿದವರಿಗೆ ಯಾಕೆ ವಿರೋಧಿಸ್ತಾರೆ ಅವರಿಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ದೊಡ್ಡ ವ್ಯಕ್ತಿತ್ವಗಳಿಗೆ, ದೊಡ್ಡ ದೊಡ್ಡ ವಿಚಾರಧಾರೆ ಇರುವವರಿಗೆ, ದೂರದೃಷ್ಟಿ ಇರುವವರಿಗೆ ಇಂಥ ವಿರೋಧಗಳು ಸಹಜವಾಗಿ ಬರ್ತದೆ. ಇವತ್ತು ಈ ವೇದಿಕೆಯಲ್ಲಿ ಗಣ್ಯರೆಲ್ಲರ ಸಮ್ಮುಖದಲ್ಲಿ, ಅದು ಕೂಡ ಸೌಹಾರ್ದಕ್ಕೆ ಅತ್ಯಂತ ದೊಡ್ಡ ರಾಜಕೀಯ ಒಂದು ಕಾರಣವನ್ನು ಕೊಟ್ಟಂಥ CM ಇಬ್ರಾಹಿಂರವರ ಮೂಲಕ ನಾವು ಮಾಡ್ತಾ ಇರೋದಕ್ಕೆ ನಾವು ಇವತ್ತು ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಅವರೆಲ್ಲ ನಮ್ಮ ಒಂದು ಆಹ್ವಾನವನ್ನು ಸ್ವೀಕರಿಸಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವುದು ನಮ್ಮ ವೇದಿಕೆಯ ಪಾಲಿಗೆ ಮತ್ತು ಸಮಸ್ತ ಕರ್ನಾಟಕದ ಮುಸ್ಲಿಮರ ಪಾಲಿಗೆ ಒಂದು ಅಭಿಮಾನದ ಸಂಗತಿ. ಇದರ ಜೊತೆಗೆ ಈ ವೇದಿಕೆಯಲ್ಲಿ ನಾವು 5 ಜನ ಈ ರಾಜ್ಯಕ್ಕೆ ಅತ್ಯಂತ ದೊಡ್ಡ ಕೊಡುಗೆಗಳನ್ನು ಕೊಟ್ಟ, ಭವಿಷ್ಯದಲ್ಲಿ ದೊಡ್ಡ ನಾಯಕರಾಗುವ ಲಕ್ಷಣಗಳಿರುವ, ಭವಿಷ್ಯದಲ್ಲಿ ಕರ್ನಾಟಕದ ಇತಿಹಾಸವನ್ನು ಬರೆಯಲ್ಪಡುವ 5 ಜನರಿಗೆ ಒಂದು ಗೌರವ ಸನ್ಮಾನವನ್ನು ಕೊಡ್ತಾಯಿದ್ದು. ಅದರಲ್ಲಿ ಮೊದಲಿಗರು ನಮ್ಮ ಅಭಿವಕ್ಕಲಿಗ ಅಂತ ನೀವು ಕೇಳಿರ್ಬೋದು. ಮಂಡ್ಯ ಜಿಲ್ಲೆಯವರಿಗೆ ಅಭಿವಕ್ಕಲಿಗ ಹೊಸತಾದ ಹೆಸರೇನೆಲ್ಲ. ಬಹುಶಃ ಏನೇ ಅನ್ಯಾಯ ನಡೆದರೂ, ಏನೇ ಅಕ್ರಮ ನಡೆದರೂ ಗಟ್ಟಿ ಧ್ವನಿಯಲ್ಲಿ ಮಾಡುವ ಅಭಿವಕ್ಕಲಿಗ ನಮ್ಮ ಎಲ್ಲ ಕಾರ್ಯಕ್ರಮಗಳು, ನಾವು ಆದಿಚುಂಚನಗಿರಿ ಮಠದಲ್ಲಿ ಕಳೆದ ವರ್ಷ ಕಾರ್ಯಕ್ರಮ ಮಾಡಿದಾಗ ಸ್ವಾಮೀಜಿಗಳೊಟ್ಟಿಗೆ ನಮಗೆ ಸಂಪರ್ಕ ಏರ್ಪಡಿಸಿ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ 2.5 ಗಂಟೆ ನಾವು ಒಂದು ಸಭೆ ಮಾಡುವ ಒಂದು ಕಾರಣಕರ್ತರಾಗದವರು ಅಭಿವಕ್ಕಲಿಗರು. ಅವರನ್ನು ಕೂಡ ಈ ವೇದಿಕೆಯಲ್ಲಿ ಇವತ್ತು ಗಣ್ಯರ ಸಮ್ಮುಖದಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಅದರ ಜೊತೆಗೆ ಈ ರಾಜ್ಯದಲ್ಲಿ ಒಬ್ಬ
ಅಭಿನವ ಲಂಕೇಶ್ ಇದ್ದಾನೆ, ನಿಮಗೆ ಗೊತ್ತಿಲ್ಲ, ಬಹುಶಃ ಗ್ರಹಿಸುವುದರಲ್ಲಿ ಎಡವಿದ್ದೀರಿ ಅಂತ ಭಾವಿಸ್ತೇನೆ. ಲಂಕೇಶರು ಬರವಣಿಗೆಯ ಮೂಲಕ ಈ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದವರು. ಆದರೆ ಒಬ್ಬ ಯೂಟ್ಯೂಬರ್ ತಮ್ಮ ಬಾಯಿ ಮಾತಿನ ಮೂಲಕ ಅದೇ ಭಾಷೆ, ಲಂಕೇಶರು ಯಾವ ಭಾಷೆಯನ್ನು ಉಪಯೋಗಿಸಿದ್ದರೋ ಅದೇ ಭಾಷೆ. ಬಹುಶಃ ಭಾಳಷ್ಟು ಜನರಿಗೆ ಲಂಕೇಶರ ಭಾಷೆ ಗೊತ್ತಿಲ್ಲ ಇರಬೇಕು, ಹಾಗಾಗಿ ನೀವು ನಕ್ಕಿಲ್ಲ. ಅದೇ ಭಾಷೆಯಲ್ಲಿ ಹೇಳುತ್ತಾ ಒಂದು ವೈಚಾರಿಕವಾದ ಪ್ರಪಂಚವನ್ನು ಸೃಷ್ಟಿಸುತ್ತಾ, ಒಂದು ವೈಚಾರಿಕವಾದ ವಿಚಾರಧಾರೆಗಳನ್ನು ಪಸರಿಸುತ್ತಾ ನಮ್ಮೆಲ್ಲರನ್ನು ಹೊಸ ಚಿಂತನೆಗಳಿಗೆ ನವಕರ್ನಾಟಕದತ್ತ ಒಯ್ಯುತ್ತಿರುವ ಒಬ್ಬ ಯೂಟ್ಯೂಬರ್ ನಮ್ಮ ಜಗದೀಶ ಜಾಣಜಾಣೆಯರು. ನೀವೆಲ್ಲ ಕೇಳಿರ್ಬೋದು, ಹಾಸನ ಜಿಲ್ಲೆಯ ಒಬ್ಬ ಗುಡುಗು ಸಿಡಿಲು. ಅವರನ್ನು ಕೂಡ ಈ ವೇದಿಕೆಯಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಅದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಸನ್ಮಾನಗೊಳ್ಳಿಕ್ಕಿರುವ ರೂಪೇಶ ಪುತ್ತೂರು. ನೀವು ಗಮನಿಸಿರ್ಬೋದು, ಕಳೆದ 2 ತಿಂಗಳ ಹಿಂದೆ ಒಂದು ದೊಡ್ಡ ಪ್ರಕರಣ ಆಗಿತ್ತು ಕರ್ನಾಟಕದಲ್ಲಿ. RV ಕಾಲೇಜಿನಲ್ಲಿ ಕನ್ನಡ ಮಾತನಾಡಿ ಎಂದಿದ್ದಕ್ಕೆ ಕೆಲಸ ಕಳೆದುಕೊಂಡು ಇವತ್ತು ಸ್ವಲ್ಪ ಮಟ್ಟಿಗೆ ಜೀವನದಲ್ಲಿ ಕಷ್ಟ ಅನುಭವಿಸುತ್ತಿದ್ದ ರೂಪೇಶ ಪುತ್ತೂರು. ಕನ್ನಡ ಮಾತನಾಡಿ ಎಂದಿದ್ದಕ್ಕೆ ಕರ್ನಾಟಕದಲ್ಲಿ ಕೆಲಸ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಕನ್ನಡದ ಮೇಲೆ ಅಭಿಮಾನವನ್ನು ಬಿಡದೆ ಇವತ್ತಿಗೂ ಕೂಡ ಅಭಿಮಾನವನ್ನು ಮುಂದುವರಿಸಿಕೊಂಡು ನಮಗೆಲ್ಲ ಆದರ್ಶರಾಗಿದ್ದರು ರೂಪೇಶ್ ಪುತ್ತೂರು. ಅವರನ್ನು ಕೂಡ ಈ ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ರಂಜಾನ್ ಸಾಬ್, ಬಹುಶಃ ಕರ್ನಾಟಕ ಏಕೀಕರಣಕ್ಕಾಗಿ ಹುತಾತ್ಮರಾದ ಏಕೈಕ ಕನ್ನಡಿಗ ರಂಜಾನ್ ಸಾಬ್. ಇವತ್ತು ಭಾಳಷ್ಟು ಮುಸಲ್ಮಾನರಿಗೆ ರಂಜಾನ್ ಸಾಬ್ ಅಂತ ಯಾರಂತ ಗೊತ್ತಿಲ್ಲ. ಅಂಥ ಒಬ್ಬ ರಂಜಾನ್ ಸಾಬನ್ನು ಇಡೀ ನಾಡಿಗೆ ಅತ್ಯಂತ ಸದೃಢವಾಗಿ ಪರಿಚಯಿಸಿದವರು ನಮ್ಮ ಬಳ್ಳಾರಿ ಜಿಲ್ಲೆಯ ಸಿದ್ದರಾಮ ಕಲ್ಮಠರವರು.